ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೂನ್ ಕಾಣಿಸ್ತಾ ಇತ್ತು ಅಂತ ನೋಡ್ತಾ ಇದ್ದೀನಿ. ಅದು ಕೂಡ ಒಂದೇ ಒಂದು ಚುಕ್ಕಿಯಷ್ಟು ಕಾಣಿಸ್ತಾ ಇತ್ತು. ಆ್ಯಂಡ್ ಹೊಲ್ದ ಹತ್ರ ಸ್ವಲ್ಪ ಅವರೆಕಾಳು ಬಿಟ್ಟಿತ್ತು, ಸಾಂಬಾರ್ಗಾಗತ್ತೆ ಅಂತ ಹೇಳ್ಬಿಟ್ಟು ತಂದಿದ್ರು. ಅದನ್ನು ಕೂಡ ಬಿಡಿಸ್ಕೊಡ್ತಾ ಇದ್ದೆ. ಅಜ್ಜಿನೂ ಕೂಡ ಹಾಲು ಕರಿಯೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರು. ಹಾಲು ಕರೆದು ಬರೋಷ್ಟೊತ್ತಿಗೆ ಸುಲಿದುಕೊಡೋಣ ಅಂತ ಹಾಗೆ ಸುಲಿತಾ ಇದ್ದೆ. ಅವಾಗ ನಮ್ಮ ಆಂಟಿಯವರು ಕೂಡ ಬಂದರು. ಊರಿಗೆ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ರಂತೆ, ಹಾಗೆ ಇಲ್ಲಿಗೂ ಕೂಡ ಬಂದರು. ಆ್ಯಂಡ್ ಇವಳು ನೋಡಿ, ನಮ್ಮ ಆಂಟಿ ಮಗಳು ಕ್ಯಾಮ್ರಾ ನೋಡಿದ ತಕ್ಷಣ ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೇನೆ ನೀವು ಅನ್ಕೋಬೋದು ಏನಕ್ಕೆ ಮ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ. ಟಿ ವಿ ವಾಲ್ಯೂಮ್ ಎಲ್ಲ ಕೊಟ್ಟಿದ್ದರಿಂದ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ತಮ್ಮನೂ ಕೂಡ ಅವಳನ್ನು ಆಟ ಆಡಿಸ್ತಾ ಇದ್ದ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ, ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಲಾಸ್ಟಲ್ಲಿ ನಾನು ಹೇಳ್ತೀನಿ. ಇವಾಗ ಮನೆಯಿಂದ ಹೊರಟಿದ್ದೀವಿ. ಆ್ಯಂಡ್ ಇವಾಗ ಹಾಗೆ ಪೆಟ್ರೋಲ್ ಬಂಕ್ಗೆ ಬಂದು CNG ಹಾಕ್ಸ್ಬೇಕಿತ್ತಂತೆ, ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ, ನಾವು ಹೋಗ್ತಾ ಇರೋವಂಥದ್ದು ದೊಡ್ಡಪುರ ಜಾತ್ರೆಗೆ. ದೊಡ್ಡಪುರದಲ್ಲಿ ಜಾತ್ರೆ ಆಗುತ್ತಲ್ಲ, ಎವ್ರಿ ಇಯರ್ ಆಗುತ್ತಂತೆ. ಹಬ್ಬ ಆಗಿ 2 ಡೇಸಿಗೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಜ್ಜಿನೂ ಕೂಡ ಹೇಳ್ತಾ ಇದ್ರು, ತುಂಬ ದಿನ ಆಗಿತ್ತು ಹೋಗಿ ಅಂತ ಹೇಳ್ಬಿಟ್ಟು, ಹಂಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತಿಂಡಿ ತಂದು ಕೊಟ್ಟೋಗಿದ್ದಾರೆ, ಪಲಾವ್. ಓಕೆ, ನಾನು ಏನೋ ಅಂದ್ಕೊಂಡು ಬಂದೆ. ಇವತ್ತು ಇಡೀ ದಿನ ವ್ಲಾಗ್ ಕಾರಲ್ಲೇ ಆಗುತ್ತಾ ಏನು ಅಂತ ಗೊತ್ತಿಲ್ಲ, ನೋಡೋಣ ಹೆಂಗಾಗತ್ತೆ ಹಂಗೆ. ನಾನು ಯಾಕಪ್ಪ ಆ ಥರ ಹೇಳಿದೆ ಅಂತ ಅಂದರೆ, ನನಗೆ ಹೆಡ್ಡೇಕ್ ಇತ್ತು 2 ಡೇಸಿಂದ, ಹಂಗಾಗಿ ನಾನು ಹೋಗಿರಲಿಲ್ಲ. ಬಿಸಿಲು ಕೂಡ ಹೆವಿ ಬಿಸಿಲಿತ್ತು, ಜನ ಕೂಡ ತುಂಬ ಜನ ಇದ್ದರು, ಹಾಗಾಗಿ ಹೋಗಿರಲಿಲ್ಲ. ಆ್ಯಂಡ್ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬೇಕ್ರಿ ಹತ್ರ ಬಂದ್ವಿ, ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಸಿಸ್ಟರ್ಸ್ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಏನಾದರೂ ತಿನ್ಕೊಂಬರೋಣ. ಟೈಮು ಕೂಡ 12-12:30 ಆಗಿತ್ತು, ಹಾಗಾಗಿ ಲೈಟಾಗಿ ಏನಾದರೂ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಈಗ ಬೇಕ್ರಿ ಹತ್ರ. ಆ್ಯಂಡ್ ಇವರು ಬಂದು ನಮ್ಮ ಅಜ್ಜಿಯವರ ಅಕ್ಕನ ಮಗ ಮತ್ತು ಸೊಸೆ. ನಾವಲ್ಲಿಂದ ಹೋಗ್ತಾ ಇರೋದು ನಮ್ಮ ಅಜ್ಜಿಯವರ ಅಕ್ಕನ ಮಗಳು ಮನೆಗೆ. ಅಲ್ಲೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅವ್ರ ಮನೆ ಇದ್ದಿದ್ದು, ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಅವರೇನೆ ಇಲ್ಲಿ ಸ್ಪೆಕ್ಸ್ ಹಾಕಿದ್ದಾರಲ್ಲ, ಅವರೇ ನಮ್ಮ ಅಜ್ಜಿಯವರ ಅಕ್ಕ. ಇವಾಗ ಬಂದ್ವಿ ಮನೆಗೆ ಬಂದ ತಕ್ಷಣ ನಮಗೆ ಕಾಣಿಸೋದು ಬ್ಯೂಟಿಫುಲ್ ಗಣೇಶ. ಆ್ಯಂಡ್ ಇವಾಗ ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಎಲ್ಲರೂ. ಆ್ಯಂಡ್ ಇವಾಗ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕೊಟ್ಟರು, ಕುಡಿತಾ ಇದ್ದೀನಿ. ಆ್ಯಂಡ್ ಹಾಗೆ ಕೂತಿದ್ವಲ್ಲ ಅಂತ ಹೇಳ್ಬಿಟ್ಟು ಸಾಂಗ್ನ ಪ್ಲೇ ಮಾಡಿದರು. ಪ್ಲೇ ಮಾಡಿದ ತಕ್ಷಣ ನಮ್ಮ ಆಂಟಿ ಮಕ್ಕಳಿದ್ದಾರಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ರೆಡ್ ಕಲರ್ ಟೀ ಶರ್ಟ್ ಹಾಕಿದ್ದಾನಲ್ಲ, ಅವ್ನು ಬಂದುಬಿಟ್ಟು ನಮ್ಮ ಅಜ್ಜಿಯವರ ಅಕ್ಕನ ಮಗ. ಇವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನು ಸಖತ್ ಡ್ಯಾನ್ಸ್ ಮಾಡ್ತಾ ಇದ್ಲು. ಆ್ಯಂಡ್ ಅದಾದಮೇಲೆ ಹೊರಟ್ವಿ ಅಲ್ಲಿಂದ. ಆ್ಯಂಡ್ ಇವಾಗ ಮಟನ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಆಂಟಿಯವರು ಕೂಡ ಬಂದಿದ್ರಲ್ವ, ಅವರು ಕೂಡ ಬೆಂಗಳೂರಿಗೆ ಸಂಡೇನೆ ಮತ್ತೆ ರಿಟರ್ನ್ ಹೋಗಬೇಕಿತ್ತು, ಹಾಗಾಗಿ ನಾನ್ ವೆಜ್ ಏನಾದರೂ ಮಾಡೋಣ ಎಲ್ಲರೂ ಇದ್ವಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ಇವನು ಕೂಡ ಆಟ ಆಡ್ತಾ ಇದ್ದ. ಪೋಸ್ಟ್ ಕೊಡು ಅಂತ ಹೇಳ್ಬಿಟ್ಟು ಕರೆದ್ರೆ ಮೂತಿ ನೋಡಿ ಹೆಂಗ್ ಮಾಡ್ತಾಳೆ. ಇವಾಗ ಮಟನ್ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನೋಡಿ, ಇವಳು ಮುಖ ತೊಳ್ಕೊಂಬಂದು
ಮೇಕಪ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಎಲ್ಲ ನೋಡ್ಕೊಂಬಿಟ್ಟು ಇವಳು ಮಾಡ್ಕೊಳ್ಳೋದು ಮೇಕಪ್ನ. ಇಲ್ಲಿ ನಮ್ಮ ಚಿಕ್ಕಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ವಿ. ಹೀಗೆ ಅಮ್ಮನೂ ಕೂಡ ಬಂದರು. ಅಂದರೆ ನಮ್ಮ ಆಂಟಿ ಟೀ ಕೊಡೋದಕ್ಕೆ ಅಂತ ಬಂದರೆ, ಟೀ ಬೇಡ, ಟೀ ಎಲ್ಲ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಲ್ಲು ಕೀಳಿಸ್ಕೊಬಂದಿದ್ರಲ್ಲ, ಹಂಗಾಗಿ ಏನೂ ಕುಡಿತಾ ಇಲ್ಲ. ಇವಾಗ ಜಾತ್ರೆಯಿಂದ ಏನೇನು ತೊಗೊಂಬಂದಿದ್ದೀರಾ ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ ಓಪನ್ ಮಾಡ್ತಾ ಇದ್ದಾರೆ. ನನಗಂತೂ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇರಲಿಲ್ಲ, ಏನೇನು ತಂದಿರ್ಬೋದು ಇವರು ಅಂತ ಹೇಳಿ. ಆಲ್ಸೋ ಆಕೆ ಗೋಲ್ಗನ್ನು ತೊಗೊಂಬನ್ನಿ ಅಂತ ಹೇಳಿದ್ದೆ, ಅದನ್ನು ಕೂಡ ತಂದಿದ್ರು. ಎಷ್ಟು ತುಂಬಿಸ್ತೀನಿ, ಯಾವಾಗ ತುಂಬಿಸ್ತೀನಿ ಅಂತ ಗೊತ್ತಿಲ್ಲ. ಬೇರೆ ಐಟಮ್ಸ್ ಏನೇನೋ ತಂದಿದ್ರಂತೆ, ಲೈಕ್ ರಂಗೋಲಿ ಬಿಡ್ಸೋದು ಅದೇನೋ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೂ ಬೇರೆ ಬೇರೆ ಐಟಮ್ಸ್ ಏನೇನೋ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಲೈಕ್ ರಂಗೋಲಿ ಬಿಡ್ಸೋದು ಇರ್ಬೋದು. ಮತ್ತು ತಿನ್ನೋ ಐಟಮ್ಸ್ಗೆ ಬಂದರೆ ಜಿಲೇಬಿ ಆ್ಯಂಡ್ ಆಲ್ಸೋ ಪೂರಿ ಖಾರ. ಜಾತ್ರೆ ಅಂತ ಬಂದರೆ ಪೂರಿ ಖಾರ ಇರಲೇಬೇಕು. ಕಾಮನ್ ಆಗಿ ಎಲ್ಲರ ಮನೇಲಿ ಗೊತ್ತೇ ಇರುತ್ತೆ, ಜಾತ್ರೆ ಅಂದರೆ ಪೂರಿ ಖಾರ ಇರಲೇಬೇಕು. ಪೂರಿ ಖಾರ ಇಲ್ಲ ಅಂತ ಅಂದರೆ ಜಾತ್ರೆನೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ನಮ್ಮ ಅಜ್ಜಿಗೂ ಕೂಡ ತುಂಬ ಇಷ್ಟ ಪೂರಿ ಖಾರ ಅಂತ ಹೇಳಿದ್ರೆ. ನಮ್ಮ ಆಂಟಿನೂ ಕೂಡ ಮುದ್ದುಗೆ ಅಂತ ಕ್ಲಿಪ್ಸ್ ಏನೇನೋ ತೊಗೊಂಬಂದಿದ್ರು. ಗೋಡೆಗೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆರ್ಸಿಂದು ಫ್ರೇಮ್ ಬರುತ್ತಲ್ವ, ಅದನ್ನು ಕೂಡ ತೊಗೊಂಬಂದಿದ್ರು. ತಂದಿರೋದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.